ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ. ನಾನು ಈಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನನ್ನ ಲಾಸ್ಟ್ ವೀಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ತುಂಬ ಜನ ಮೆಸೇಜ್ ಮಾಡಿ ಮತ್ತು ಆ ಡ್ರೆಸ್ಸಿಂದು ಲಿಂಕ್ ಕಳಿಸ್ಕೊಂಡ್ರಿ. ಹಾಗೆ ಚೆನ್ನಾಗಿ ಬಂದಿದೆ ವಿಡಿಯೋ ಅಂತ ಹೇಳಿದ್ರಿ. ಹಾಗೆ ಇತ್ತೀಚೆಗೆ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ವೀಡಿಯೋಸ್ ಅಂತ ಕೂಡ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಹಿಂಗೆ ಒಳ್ಳೊಳ್ಳೆ ವೀಡಿಯೋಸು ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ನಾನು ಇವತ್ತಿನ ವೀಡಿಯೋಲಿ ಹೇರ್ ಕ್ರಿಂಪಿಂಗ್ ಅದ್ರ ಬಗ್ಗೆ ನಿಮಗೆ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನಕ್ಕೆ ಆಲ್ಮೋಸ್ಟ್ ಎಲ್ಲೋ ಪ್ರೊಫೆಷನಲಿಸ್ಟ್ ಇರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಲ್ರಿಗೂ ಹೇರ್ ಕ್ರಿಂಪಿಂಗ್ ಬಗ್ಗೆ ಗೊತ್ತಿರಲ್ಲ. ಸೊ ಇದ್ರ ಬಗ್ಗೆ ಮಾಹಿತಿ ಹುಡುಕಿದ್ರು ನಿಮಗೆ ಅಷ್ಟು ಈಸಿಯಾಗಿ ಎಲ್ಲೂ ಸಿಗಲ್ಲ. ಹಾಗಾಗಿ ಏನಿದು ಹೇರ್ ಕ್ರಿಂಪಿಂಗ್ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಆಮೇಲೆ ಅದ್ರ ಬೆನಿಫಿಟ್ಸ್ ಏನು, ಅದರಿಂದ ಅದು ಏನು ಕ್ರಿಂಪಿಂಗ್ ಮಾಡ್ತಾರೆ ಅದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಹಾಗೆ ನಾನು ಡೆಮೋ ಕೂಡ ಮಾಡಿ ತೋರಿಸ್ತೀನಿ, ಹೇಗೆ ಯೂಸ್ ಮಾಡೋದು, ಹೇಗೆ ಏನು ಅಂತ ವಿಡಿಯೋಲಿ ಕೂಡ ತೋರಿಸ್ತೀನಿ. ಸೊ ಕೆಲವೊಬ್ರಿಗೆ ಯೂಸ್ ಆಗ್ಬೋದು, ಕೆಲವೊಬ್ರಿಗೆ ಸ್ಟ್ರೈಟ್ನರು, ಹೇರ್ ಬ್ಲೋವರು ಎಲ್ಲ ಥರ ಗೊತ್ತಿರುತ್ತೆ. ಬಟ್ ಕ್ರಿಂಪಿಂಗ್ ಅಷ್ಟು ಜನಕ್ಕೆ ರೀಚ್ ಆಗಿಲ್ಲ. ಸೊ ಅದರಿಂದ ಯೂಸಸ್ ಏನು, ಸೊ ಏನಕ್ಕೆ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡೋದು, ಅದು ಏನು ಕ್ರಿಂಪಿಂಗ್, ಫಸ್ಟ್ ಆಫ್ ಆಲ್ ಕ್ರಿಂಪಿಂಗ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಸೊ ನಾನು ಹೇರ್ ಕ್ರಿಂಪಿಂಗ್ ಅಂದರೆ ಇವಾಗ ಹೇರ್ಸು ನಮ್ದು ಹಿಂಗೆ ಸ್ಟ್ರೇಟ್ ಇರೋದು ಅಥವಾ ಕರ್ಲಿ ಹೇರು ಹಿಂಗೆ ವೆರೈಟಿ ಇರುತ್ತಲ್ವಾ. ಈ ಕ್ರಿಂಪಿಂಗ್ ಆಲ್ ಟೈಪ್ಸ್ ಆಫ್ ಹೇರ್ಗೂ ಈ ಕ್ರಿಂಪಿಂಗ್ ಮಿಷಿನ್ ಯೂಸ್ ಆಗುತ್ತೆ. ಸೊ ಈ ಕ್ರಿಂಪಿಂಗ್ ಮಿಷಿನ್ ಅಂತ ಅಂದರೆ ಏನು ಅಂದರೆ, ನಮ್ದು ಇವಾಗ ಹೇರ್ ಹಿಂಗೆ ಸ್ಟ್ರೇಟ್ ಇರುತ್ತೆ ಅಲ್ವಾ, ಈಗ ಹಿಂಗೆ ಸ್ಟ್ರೇಟ್ ಇರುತ್ತೆ, ಇವಾಗ ಕರ್ಲಿ ಇರುತ್ತೆ ಕಾಣಿಸುತ್ತೆ ಹೇರು. ಬಟ್ ಕ್ರಿಂಪಿಂಗ್ ಅಂತ ಅಂದರೆ, ಕ್ರಿಂಪಿಂಗ್ ಅಂದರೆ ವೇವಿಂಗ್ ಅಂತ, ವೇವ್ಸ್ ಬರುತ್ತೆ. ಈ ಥರ ವೇವ್ಸ್ ಬರುತ್ತಲ್ಲ, ಜಿಗ್ಜಾಗ್ ಶೇಪ್ ಬರುತ್ತಲ್ಲ, ಅದನ್ನು ಕ್ರಿಂಪಿಂಗ್ ಅಂತಾರೆ. ಸೊ ಏಂತಕ್ಕೆ ಇರೋ ಹೇರ್ನ ಆ ಥರ ಜಿಗ್ಜಾಗ್ ಶೇಪ್ ಮಾಡೋದು ಎಂತಕ್ಕೆ ಅಂತ ಅಂದ್ಕೊಂಡ್ರೆ, ಅದು ಈ ಥರ ಜಿಗ್ಜಾಗ್ ಶೇಪ್ ಬಂದಾಗ ನಮ್ಮ ಹೇರು ವಾಲ್ಯೂಮ್ ಜಾಸ್ತಿ ಥರ ಅನಿಸುತ್ತೆ. ಸೊ ನಮಗೆ ಥಿಕ್ಕಾಗಿದೆ ಹೇರು ಅನಿಸುತ್ತೆ, ಮತ್ತು ನೀಟಾಗಿ ಒಂದು ಶೇಪ್ ಕಾಣಿಸುತ್ತೆ. ಹಾಗೆ ತುಂಬ ಸ್ಟ್ರೇಟ್ ಇರುತ್ತೆ. ಕೆಲವೊಬ್ರದ್ದೆಲ್ಲ ಕರ್ಲಿ ಇದ್ದರೆ, ಕರ್ಲಿ ಇರೋ ಹೇರು ಕೂಡ ನೀಟಾಗಿ ಒಂದು ಫಿನಿಶಿಂಗ್ ಕಾಣಿಸುತ್ತೆ, ಮತ್ತು ವಾಲ್ಯೂಮ್ ಜಾಸ್ತಿ ಇರೋ ಥರ ಕಾಣಿಸುತ್ತೆ. ಇವಾಗ ಏನು ಹೇರ್ ಸ್ಟೈಲ್ ಮಾಡೋಕ್ಕಾದ್ರೂ ಒಂಥರ ಲೂಸಾಗಿ ಬಿಚ್ಚೋಗ್ತಿರತ್ತೆ, ನೀಟಾಗಿ ಸ್ಟಿಫಾಗಿ ಕೂತ್ಕೊತಾರಲ್ಲ, ಏನು ಹೇರ್ ಸ್ಟೈಲ್ ಮಾಡೋಕ್ಕೆ ಆಗ್ತಿರಲ್ಲ. ಅಂಥ ಟೈಮಲ್ಲಿ ಈ ಥರ ಕ್ರಿಂಪಿಂಗ್ ಮಾಡಿದ್ರೆ ಅದು ಹೇರು ನೀಟಾಗಿ ಗ್ರಿಪ್ಪಲ್ಲಿ ಇರುತ್ತೆ. ಈಗ ಎಲ್ಲ ಥರ ಹೇರ್ ಸ್ಟೈಲು ಮಾಡ್ಬೋದು ಆ ಥರ ಕ್ರಿಂಪಿಂಗ್ ಮಾಡಿದಾಗ. ಹೇರ್ ತುಂಬ ಶೈನಿ ಆ್ಯಂಡ್ ಸಿಲ್ಕಿ ಇರುತ್ತಲ್ಲ, ಅವ್ರ ಹೇರ್ಗೆ ಈ ಥರ ಹೇರ್ ಕ್ರಿಂಪಿಂಗ್ ಮಾಡಿದಾಗ ಅದು ಏನೇ ಹೇರ್ ಸ್ಟೈಲ್ ಮಾಡಿದ್ರೂ ಅಲ್ಲಾಡಲ್ಲ, ಅದು ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಹೇರ್ ಕ್ರಿಂಪಿಂಗ್ನ ಮಾಡ್ಕೊತಾರೆ. ಸೊ ನಮ್ಮದು ಹೇರ್ ಸ್ಟ್ರೇಟ್ ಇಲ್ಲ, ಬಟ್ ನಮ್ಮದು ಕರ್ಲಿ ಹೇರ್ಸು ಮಾಡ್ಬೋದಾ ಅಂದರೆ ಹೌದು, ಎಲ್ಲ ಹೇರ್ಸ್ಗೂ ಮಾಡ್ಬೋದು. ಸ್ಟ್ರೈಟ್ ಇರೋರ್ಗೂ ಮಾಡ್ಬೋದು, ಕರ್ಲಿ ಇರೋರ್ಗೂ ಮಾಡ್ಬೋದು, ಎಲ್ಲ ಆಲ್ ಟೈಪ್ಸ್ ಆಫ್ ಹೇರ್ಸ್ಗೂ ಮಾಡ್ಬೋದು. ಅದರಿಂದ ಯೂಸ್ ಏನಂತ ಅಂದರೆ, ನಮ್ಮದು ಕೂದಲು ಕಮ್ಮಿ ಇದ್ದರೆ ಅದು ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಮತ್ತು ಎಲ್ಲ ಥರ ಹೇರ್ ಸ್ಟೈಲ್ಗೂ ಮಾಡ್ಬೋದು, ಗ್ರಿಪ್ ಇರುತ್ತೆ. ಹಾಗೆ ನಾವು ಹಿಂದೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಇವಾಗ ನಾವು ಎಕ್ಸ್ಟೆನ್ಷನ್ಸ್ ಯೂಸ್ ಮಾಡ್ಬೋದು. ಹಾಗೆ ಚೌಲಿಗಳಾಗಿರ್ಬೋದು, ಅಥವಾ ಏನೇ ಹೇರ್ ಸ್ಟೈಲ್ ಮಾಡೋದಕ್ಕೂ ಫಿಕ್ಸ್ ಮಾಡ್ತೀವಿ ನಾವು ಹೇರ್ನ ಅಲ್ವಾ. ಬಟ್ ನಾವು ಹಿಂದೆಗಡೆ ಫಿಕ್ಸ್ ಮಾಡಿ ಹೇರ್ನ ವಾಲ್ಯೂಮ್ ಜಾಸ್ತಿ ಮಾಡ್ಬೋದು. ಬಟ್ ನಾವು ಇಲ್ಲಿಂದನೂ ಹೇರ್ ವಾಲ್ಯೂಮ್ ಜಾಸ್ತಿ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ಹೇರ್ ಕ್ರಿಂಪಿಂಗ್ ಮಾಡಲೇಬೇಕು. ಯಾಕಂದರೆ ಇವಾಗ ನಾವು ಒಂದು ಫಂಕ್ಷನ್ಗಾಗಿರ್ಬೋದು ಅಥವಾ ಒಂದು ಬ್ರೈಡಲ್ಗಾಗಿರ್ಬೋದು, ನಾವೀಗ ಅವ್ರಿಗೆ ಹೇರ್ ಸ್ಟೈಲ್ ಮಾಡ್ತೀವಿ ಅಂದರೆ ಬೇಸಿಕ್ ಹೇರ್ ಸ್ಟೈಲ್ ಏನಿರುತ್ತೆ, ಇವಾಗ ಇಲ್ಲಿ ಬಕ್ತಲೆ ತೆಗೆದು ಇಲ್ಲಿ 2 ಪಾರ್ಟ್ ಮಾಡ್ಕೊತಾರೆ. ಇಲ್ಲಿ ಹೇರ್ ಬೇಕಾಗುತ್ತೆ, ಮತ್ತು ಇಲ್ಲಿ ನಾವು ಬಫ್ ಮಾಡಬೇಕಾಗತ್ತೆ, ಅಲ್ಲೂ ಹೇರ್ ಬೇಕು. ಹಿಂದೆ ಮತ್ತೆ ಈಗ ಸ್ಟೆಪ್ ಮಾಡೋದಾಗಲಿ ಅಥವಾ ಏನೇ ಹೇರ್ ಸ್ಟೈಲ್ ಮಾಡಬೇಕು ಅಂದ್ರೂ ಎಲ್ಲದಕ್ಕೂ ಹೇರು ಜಾಸ್ತಿ ಬೇಕಾಗುತ್ತೆ. ಎಲ್ಲ ಥರ ವೆರೈಟಿಯಾಗಿ ಹೇರ್ ಸ್ಟೈಲ್ ಮಾಡಬೇಕು ಅಂದರೆ ಆ ಟೈಮಲ್ಲಿ ನಮ್ಗೆ ಇರೋ ಹೇರಲ್ಲೇ ಮಾಡೋಕ್ಕೆ ಹೋದರೆ ಅಷ್ಟು ವಾಲ್ಯೂಮ್ ಸಿಗಲ್ಲ, ಒಂದು ಕಮ್ಮಿ ಆಗೋಗ್ಬಿಡುತ್ತೆ. ಇಲ್ಲಿ ನೀಟಾಗಿ ಬಫ್ ಕೂರ್ಸೋಕ್ಕಾಗಲ್ಲ, ಅಥವಾ ಮುಂದೆ ಎಳೆಯೋಕ್ಕಾಗಲ್ಲ. ಆಗ ಪ್ರತಿಯೊಂದು ಹೇರ್ ಸ್ಟೈಲ್ ನೀಟಾಗಿ ಫಿನಿಶಿಂಗ್ ಕಾಣಿಸಲ್ಲ. ಅಂಥ ಟೈಮಲ್ಲಿ ತುಂಬ ತೆಳು ಇದ್ದವ್ರಿಗಾಗಿರ್ಬೋದು ಅಥವಾ ಮೀಡಿಯಮ್ ಇದ್ದವ್ರಿಗೇನೋ ಹೇರ್ಗೆ ಆ ಥರ ಕ್ರಿಂಪಿಂಗ್ ಮಾಡಿದಾಗ ಹೇರ್ ವಾಲ್ಯೂಮ್ ಜಾಸ್ತಿ ಅನಿಸುತ್ತೆ, ಥಿಕ್ಕಾಗಿದೆ ಅನಿಸುತ್ತೆ. ಆವಾಗ ಈಸಿಯಾಗಿ ಹೇರ್ ಸ್ಟೈಲ್ ಮಾಡ್ಬೋದು. ಮತ್ತು ನಾವು ಈ ಕ್ರಿಂಪಿಂಗ್ ಯೂಸ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಬೇಕು. ಹಾಗೆ ಅಷ್ಟೇ ಪೇಷನ್ಸ್ ಇರಬೇಕು. ಫಸ್ಟ್ ಆಫ್ ಆಲ್ ನಮಗೆ ಕ್ರಿಂಪಿಂಗ್ ಯೂಸ್ ಮಾಡೋಕ್ಕೆ ಹೆಂಗೆ ಬೇಕು ಹಂಗೆ ಯೂಸ್ ಮಾಡೋಕ್ಕಾಗಲ್ಲ. ಮತ್ತು ಅದು ಕರೆಂಟಿಂದ ಯೂಸ್ ಮಾಡೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ಓವರ್ ಹೀಟ್ ಆದ್ರೂ ಹೇರ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ತುಂಬ ಪೇಷನ್ಸಿಂದ ಹೇರ್ ಕ್ರಿಂಪಿಂಗ್ ಮಾಡಬೇಕು. ನಾನೊಂದು ಡಾಲ್ಗೆ ಹೇರ್ ಕ್ರಿಂಪಿಂಗ್ನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಈಸಿಯಾಗಿ ಅವಾಗ ಗೊತ್ತಾಗುತ್ತೆ ಹೆಂಗೆ ಡಿಫ್ರೆನ್ಸ್ ಅಂದ್ಬಿಟ್ಟು. ನಾನಿಲ್ಲಿ 170, 190 ಹಂಗೆ ಆಪ್ಷನ್ ಇರುತ್ತೆ. ಅಲ್ಲಿ ಹೀಟ್ ನಮಗೆ 230ವರೆಗೂ ಆಪ್ಷನ್ ಇರುತ್ತೆ. ನಾನಿಲ್ಲಿ 190 ಆಪ್ಷನ್ ಇಟ್ಕೊಂಡು ನಾನಿಲ್ಲಿ ಹೇರ್ ಕ್ರಿಂಪಿಂಗ್ ಮಾಡ್ತಾಯಿದ್ದೀನಿ. ಜಸ್ಟ್ ಹೀಗೆ ಹಿಟ್ಟು ಜಸ್ಟ್ ಪ್ರೆಸ್ ಮಾಡಿ ಮುಂದೆ ಹೋಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಜಿಗ್ಜಾಗ್ ಶೇಪ್ ಬರ್ತಾ ಇದೆ ಹೇರು.
ಮಾಮೂಲಿ ಹೇರ್ ಸ್ಟ್ರೇಟ್ ಆಗಿದೆ, ಬಟ್ ಅಲ್ಲಿ ನಾವು ಕ್ರಿಂಪಿಂಗ್ ಮಾಡಿದಾಗ ಹೇರು ಝಿಗ್ಝಾಗ್ ಶೇಪ್ ಬರ್ತಾ ಇದೆ. ಆವಾಗ ಪ್ರತಿಯೊಂದು ಹೇರು ಝಿಗ್ಝಾಗ್ ಶೇಪ್ ಬಂದಾಗ ನಮ್ಮ ಹೇರ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಎನಿ ಹೇರ್ ಸ್ಟೈಲ್ಗೂ ಕೂಡ ಗ್ರಿಪ್ಪು ನೀಟಾಗಿ ಸಿಗತ್ತೆ. ನಿಮಗೆ ಈಸಿಯಾಗಿ ಡಿಫ್ರೆನ್ಸ್ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಇಲ್ಲಿ ಮಾಡಿ ವಿಡಿಯೋಲಿ ತೋರಿಸ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ಡಿಫ್ರೆನ್ಸು. ಹಾಗೆ ನಾನು ತೊಗೊಂಡಿರೋದು ಬಾರ್ಬರ್ ಕಂಪ್ನಿದು. ಚೆನ್ನಾಗಿದೆ, ಬೇಗನೆ ಹೀಟ್ ಆಗುತ್ತೆ ಮತ್ತು ಈಸಿಯಾಗಿ ಕ್ರಿಂಪಿಂಗ್ ಆಗುತ್ತೆ. ಇದ್ರ ಪ್ರೈಸ್ ಬಂದು 5200 ರುಪೀಸು. 1200 ರುಪೀಸ್ ಇದೆ. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಾಗೆ ವ್ಯಾರಂಟಿ ಗ್ಯಾರಂಟಿ ಕೂಡ ಇದೆ. ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ಈಸಿಯಾಗಿ ಹೀಟ್ ಆಗುತ್ತೆ. ಹಾಗೆ ನಾವು ಯಾವುದೇ ಹೀಟ್ ಮಾಡ್ತಾ ಇದ್ದೀವಿ, ಹೇರ್ ಸ್ಟ್ರೈಟ್ನಿಂಗ್ ಆಗಿರ್ಬೋದು ಅಥವಾ ಹೇರ್ ಬ್ಲೋಯಿಂಗ್ ಆಗಿರ್ಬೋದು ಅಥವಾ ಈ ಥರ ಕ್ರಿಂಪಿಂಗು, ಈ ಥರ ಕಲರ್ನ ನಾವು ಹೇರ್ನ ಮಾಡಬೇಕಾದ್ರೆ ಮಿಸ್ ಮಾಡೋಂಗೆ ಇಲ್ಲ. ಇದನ್ನು ಯೂಸ್ ಮಾಡಲೇಬೇಕು. ಇದು ಸ್ಪ್ರೇ ಯೂಸ್ ಮಾಡೋದ್ರಿಂದ ನಮಗೆ ಹೇರ್ಗೆ ಅದು ಡೈರೆಕ್ಟು ಹೀಟ್ ಆಗುತ್ತಲ್ಲ, ಅದು ಆದಷ್ಟು ಕಮ್ಮಿ ಮಾಡುತ್ತೆ. ನಮಗೆ ಇವಾಗ ತುಂಬ ಹೇರ್ಗೆ ಹೀಟ್ ಮಾಡಿದಾಗ ಏನಾಗುತ್ತೆ, ಹೇರ್ ಫಾಲ್ ಆಗುತ್ತಲ್ವ. ಆಗ ನಾವು ಅದಕ್ಕೂ ನಾವು ಏನೇ ಹೇರ್ ಸ್ಟೈಲ್ ಮಾಡೋಕ್ಕೂ ಮುಂಚೆ ಸ್ಪ್ರೇನ ಯೂಸ್ ಮಾಡಿದ್ರೆ, ಇದೇ ಕಂಪ್ನಿದಂತಲೇ ಅಲ್ಲ, ನನಗಿದು ಚೆನ್ನಾಗಿದೆ ಅಂತ ಅನಿಸ್ತು, ನಾನು ತೊಗೊಂಡಿದ್ದೀನಿ. ನೀವು ಯಾವುದೇ ಕಂಪ್ನಿಯಾದರೂ ತೊಗೊಳ್ಳಿ, ಬಟ್ ಮಸ್ಟ್ ಆ್ಯಂಡ್ ಶುಡ್ಡು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇನ ತೊಗೊಳ್ಳೇಬೇಕು. ಇದನ್ನು ಯೂಸ್ ಮಾಡೇ ನೆಕ್ಸ್ಟ್ ನೀವು ಹೇರ್ಗೆ ಹೇರ್ ಸ್ಟ್ರೈಟ್ನಿಂಗ್ ಆಗಿರ್ಬೋದು, ಕರ್ಲರ್ ಆಗಿರ್ಬೋದು, ಈ ಥರ ಕ್ರಿಂಪಿಂಗ್ ಆಗಿರ್ಬೋದು, ಏನು ಬೇಕಾದ್ರೂ ಹಾಕಿದ್ರೂ ಏರ್ ಫಾಲ್ ಆಗೋಲ್ಲ. ಇಲ್ಲ ಅಂದರೆ ನೀವು ಡೈರೆಕ್ಟು ಹೇರ್ಗೆ ಹೀಟ್ ಮಾಡಿದ್ರೆ ತುಂಬಾ ಡ್ಯಾಮೇಜ್ ಆಗುತ್ತೆ, ಏರ್ ಫಾಲ್ ಆಗುತ್ತೆ, ಮತ್ತು ಹೇರು ಇಲ್ಲಿ ಸ್ಪ್ಲಿಟ್ ಏರ್ ಆಗುತ್ತಲ್ಲ ಆ ಥರ ಆಗುತ್ತೆ. ತುಂಬಾ ಏರ್ ಫಾಲ್ ಆಗುತ್ತೆ, ಏಕೆಂದರೆ ಡೈರೆಕ್ಟ್ ಹೀಟ್ ಕೊಡಬಾರ್ದು ಹೇರ್ಗೆ. ಹಾಗಾಗಿ ಹೀಟ್ ಪ್ರೊಟೆಕ್ಷನ್ನ ಸ್ಪ್ರೇ ಮಾಡಿ ನೀವು ಯೂಸ್ ಮಾಡ್ಬೋದು. ಇದು ಈಸಿಯಾಗಿದೆ, ತುಂಬಾ ಈಸಿಯಾಗಿದೆ. ಹಿಂಗೆ ಸ್ಪ್ರೇ ಮಾಡಿಕೊಂಡು ಜಸ್ಟು ಈ ಥರ ಹಿಂಗೆ ಮಾಡಿಕೊಂಡು ಆಮೇಲೆ ನೀವು ಹೀಟ್ನ ಮಾಡ್ಕೊಳ್ಬೋದು. ಆವಾಗ ಅಷ್ಟು ಹೇರ್ ಡ್ಯಾಮೇಜ್ ಆಗೋಲ್ಲ. ಇಲ್ಲ ಅಂದರೆ ತುಂಬಾ ಹೇರ್ ಡ್ಯಾಮೇಜ್ ಆಗುತ್ತೆ. ಸ್ಪ್ರೇನ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಯಾರಾದರೂ ಸ್ಟ್ರೈಟ್ನಿಂಗ್ ಮಾಡ್ತಿದ್ರೆ, ಕರ್ಲಿಂಗ್ ಹೇರ್ಸ್ ಎಲ್ಲ ಮಾಡ್ಕೊತಿದ್ರೆ ವಿತೌಟ್ ಸ್ಪ್ರೇ ಯೂಸ್ ಮಾಡಲೇಬೇಡಿ. ಆದಷ್ಟು ಕಮ್ಮಿ ಆಗುತ್ತೆ, ಫುಲ್ ಸ್ಟಾಪ್ ಆಗುತ್ತೆ ಅಂತ ಹೇಳಲ್ಲ, ಆದಷ್ಟು ಅವಾಯ್ಡ್ ಆಗುತ್ತೆ. ಸ್ಪ್ರೇ ಯೂಸ್ ಮಾಡಿದಾಗ ಈಗ 90%, 85% ಇಷ್ಟು ಕಮ್ಮಿ ಆಗುತ್ತೆ. ನಮಗೆ ಅಷ್ಟು ಎಫೆಕ್ಟ್ ಆಗಲ್ಲ, ಅಷ್ಟು ಡ್ಯಾಮೇಜ್ ಆಗಲ್ಲ ಹೇರು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕು ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳೇನೇ ಇದ್ರೂ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗಿದ್ರೆ ಮತ್ತೊಂದು ವಿಡಿಯೋಲಿ ನಾವು ಇನ್ನೊಂದಷ್ಟು ಇನ್ಫಾರ್ಮೇಷನ್ಗಳ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ, ಮತ್ತೆ ಭೇಟಿ ಆಗ್ತೀನಿ. ಹಾಗಿದ್ರೆ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.